ಸ್ವಾಮಿ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಈ ಬಗ್ಗೆ ಮಾತನಾಡಲು ಮಾಜಿ ಶಾಸಕರಾದಂತಹ ನಿಸರ್ಗ ನಾರಾಯಣಸ್ವಾಮಿ ಅವರು ಇರುವಂಥದ್ದು. ಸರ್, ಇವತ್ತು ಪಾದಯಾತ್ರೆ ಹಮ್ಮಿಕೊಂಡಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇವತ್ತು ನಮ್ಮದು 2ನೇ ಸುತ್ತಿನ ಪಾದಯಾತ್ರೆ. ಇದು ಬಿಡದಿಯಲ್ಲಿ ಟೌನ್ಶಿಪ್ಪನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಸರ್ಕಾರನೇ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಕುಮಾರಣ್ಣವರು ಇದನ್ನು ನೋಟಿಫಿಕೇಷನ್ ಮಾಡಿ ಬಿಡದಿ ಟೌನ್ಶಿಪ್ ಮಾಡಬೇಕಂದಾಗ ಕಾಂಗ್ರೆಸ್ ಮತ್ತು ಆಗಿನ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಪ್ರಬಲವಾಗಿ ವಿರೋಧ ಮಾಡಿದ್ರು. ಆದರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಈ ಬಿಡದಿ ಟೌನ್ಶಿಪ್ಪನ್ನು ಪ್ರಾರಂಭ ಮಾಡ್ತೀನಿ ಅನ್ನೋ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಇಂದು ಫಲವತ್ತಾದ ಭೂಮಿಯನ್ನು ಸರ್ಕಾರ ವಶಪಡಿಸ್ಕೊಳ್ಬಾರ್ದು. ರೈತರಿಗೆ ಇವತ್ತೇನು ದುಡಿಮೆ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಅವ್ರನ್ನ ಉಳಿಸ್ಬೇಕು ಅಂತ ನಮ್ಮ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು ಮತ್ತು ನಿಖಿಲ್ ಕುಮಾರಸ್ವಾಮಣ್ಣವರು ಅದನ್ನ ಟೌನ್ಶಿಪ್ಪನ್ನು ವಿರೋಧ ಮಾಡಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್, JDS ಕಾಂಗ್ರೆಸ್ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇರೋಂಥದ್ದು ಬಲವಂತವಾಗಿ ಜಮೀನು ಪಡೆಯುವ ಕೆಲಸ ಆಗ್ತಿಲ್ಲ. ಯಾರು ಜಮೀನು ಅವರಷ್ಟಾಗ ಅವ್ರು ಕೊಡ್ತಾರೋ ಆ ಜಮೀನನ್ನ ಮಾತ್ರ ನಾವು ಪಡಿತೀವಿ ಅಂತ ಹೇಳ್ತಾ ಇರೋಂಥದ್ದು. ಅಂದರೆ ಜನರಿಗೆ ಇವತ್ತು ರೈತರಿಗೆ ಫಲವತ್ತಾದ ಭೂಮಿ ರಸ್ತೆ ಇಲ್ಲದೇ ಇರೋರು ಯಾರೋ ಒಂದು 4-5 ಜನ ಕೊಡ್ತೀನಿ ಅಂತ ಮುಂದೆ ಬರ್ಬೋದು. ಆದರೆ ಅವ್ರನ್ನ ಒಕ್ಕಲೆಬ್ಬಿಸಿ ಇವತ್ತು ಇಲ್ಲಿ ಟೌನ್ಶಿಪ್ ಮಾಡೋದ್ರಿಂದ ರಿಯಲ್ ಎಸ್ಟೇಟ್ ದಂಧೆ ನಡೀತದೆ ಹೊರತು ರೈತರಿಗೆ ಯಾವುದೇ ಅನುಕೂಲ ಆಗೋದಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ಬೋದು, ಭಾರತ ದೇಶದಲ್ಲಿ ಭಾಳಷ್ಟು ನಿರುದ್ಯೋಗಿ ಯುವಕರು ಇರೋದ್ರಿಂದ ಇಂಡಸ್ಟ್ರಿ ಮಾಡೋದಕ್ಕೆ ಮುಂದೆ ವಶಪಡಿಸ್ಕೊಳ್ಳೋಕ್ಕೆ ಜಾಗನೇ ಸಿಗಲ್ಲ. ಇಲ್ಲಿ ರೈತರನ್ನ ಇವತ್ತು ಒಕ್ಕಲೆಬ್ಬಿಸದೆ ರೈತರ ಪರವಾಗಿ ಸರ್ಕಾರ ನಿಂತು ರೈತರಿಗೆ ಉಳಿಸ್ಕೊಡಬೇಕು ಅಂತ ನಮ್ಮೆಲ್ಲ ಒಕ್ಕೂರಲದ ಮನವಿ. ಸರ್, ಸರ್ಕಾರದಿಂದ ಒಂದು ಕಮಿಟಿ ಆಗಿರೋಂಥದ್ದು 1 ತಿಂಗಳಲ್ಲಿ ವರದಿ ಕೊಡೋಕ್ಕೆ ಸೂಚನೆ ಕೊಟ್ಟಿರೋದು. ಅಂದರೆ ಸರ್ಕಾರ ಈ ಸಮಿತಿಯನ್ನು ನೇಮಕ ಮಾಡೋದಕ್ಕೆ ಮುಂಚೆ ಸರ್ಕಾರ ನೋಟಿಫಿಕೇಶನ್ ಮಾಡೋದನ್ನ ತಡೆ ಹಿಡಿದುಬಿಟ್ರೆ ಪಾದಯಾತ್ರೆ ಇವತ್ತೇ ನಿಂತೋಗ್ಬಿಡ್ತದೆ. ಅದನ್ನು ಬಿಟ್ಟು ಜನರಿಗೆ ಕಣ್ಣೋರ್ಸೋ ಕೆಲಸ ಮಾಡ್ತಾ ಇರೋದು ಸರ್ಕಾರ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ಬಿಡದಿ ಟೌನ್ಶಿಪ್ ಮುಂದುವರೆದ ತಮ್ಮ ಹೋರಾಟ ಮುಂದಿನ ದಿನಗಳು ಯಾವ? ಖಂಡಿತ ನಾವು ಪ್ರಬಲವಾಗಿ ವಿರೋಧ ಮಾಡಿ ನಮ್ಮ ಪಕ್ಷ ನಮ್ಮ ಕುಮಾರಣ್ಣವರ ಸೂಚನೆ ಮೇರೆಗೆ ನಾವು ಯಾವ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ಏನು ನಮ್ಮ ಸೂಚನೆ ಕೊಡ್ತಾರೋ ಅದ್ರ ಪ್ರಕಾರ ನಾವು ಹೋರಾಟ ಮಾಡೋದಕ್ಕೆ ತಯಾರಿದ್ದೀವಿ. ಥ್ಯಾಂಕ್ ಯು ಸರ್. ಇಷ್ಟು ಮಾಜಿ ಶಾಸಕರಾದಂತಹ ನಿಸರ್ಗ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ಸ್ ಲಕ್ಷ್ಮೀಕಾಂತ್ ಜೊತೆ KS ಭಾರತೀಯ ನಾಯಕ, ಫ್ರೀಡಮ್ ಟಿವಿ, ಬಿಡದಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿಗಳು. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.